ಆಚಾರ್ಯ ತ್ರಯರು ಅಂತ ಹೇಳಿದ್ರೆ ಶಂಕರಾಚಾರ್ಯರು, ಮಾಧ್ವಾಚಾರ್ಯರು ಮತ್ತೆ ರಮಾನುಜಾಚಾರ್ಯರು ಹೇಳ್ತಾ ಇದ್ರು. ನಮ್ಮ ಜೀವಿತಾವಧಿಯಲ್ಲಿ ನಾವು ಕಂಡಂತ ಆಚಾರ್ಯ ತ್ರಯರು ಯಾರು ಅಂತ ಹೇಳಿದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು ಹಾಗೂ ಪೇಜಾವರದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು. ಆ ಪರಂಪರೆಯನ್ನ ಮುಂದುವರಿಸುವಂತಹ ಶಕ್ತಿಯನ್ನ ಹೊಂದಿರುವಂತರು ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಸಾಮಾನ್ಯವಾಗಿ ಯತಿವರ್ಯರಾಗಬೇಕು ಅಂತಂದ್ರೆ ವೇದ ಉಪನಿಷತ್ತುಗಳನ್ನ ಕಲಿಬೇಕಾಗುತ್ತೆ, ಶಾಸ್ತ್ರಗಳನ್ನ ವಿಧಿವಿಧಾನಗಳನ್ನ ಕಲಿಬೇಕಾಗುತ್ತೆ. ಆದ್ರೆ ನಮ್ಮ ಸ್ವಾಮೀಜಿಯವರು ವೇದ ಉಪನಿಷತ್ತುಗಳ ಜೊತೆಗೆ ವಿಜ್ಞಾನವನ್ನು ಕಲಿತಂತಹ ಸ್ವಾಮೀಜಿಯವರು. ಇಲ್ಲಿ ಅಂಗಾಂಗ ದಾನದ ಶಿಬಿರವನ್ನ ಮಾಡುವ ಮುಖಾಂತರವಾಗಿ ಜನರ ಪ್ರಾಣ ರಕ್ಷಣೆಯನ್ನ ಮಾಡೋದಕ್ಕೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮುಂದಾಗಿದ್ರೆ, ಇದೇ ಮಠಕ್ಕೆ ಸೇರಿದಂತಹ ಯೋಗಿ ಆದಿತ್ಯನಾಥ್ ಅವರು ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವ ಮುಖಾಂತರ ಅಲ್ಲೂ ಜನರ ಪ್ರಾಣ ರಕ್ಷಣೆಯನ್ನು ಮಾಡ್ತಿದ್ರು. ಇವರಿಬ್ಬರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ, ಇಗುತಪ್ಪ ದೇವರು, ಕಾವೇರಿ ತಾಯಿ, ನಮ್ಮ ಹಾಸನಾಂಬೆ ಇನ್ನು ಶಕ್ತಿಯನ್ನ, ಚೈತನ್ಯವನ್ನ, ದೀರ್ಘಾಯುಷ್ಯವನ್ನು ಕೊಡ್ಲಿ, ನಮ್ಮನ್ನು ಇದೇ ರೀತಿಯಲ್ಲಿ ಅವರು ಪ್ರೇರೇಪಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.